ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯ ಒಳಗೆ ಹಲುಬಿದ್ದಳ್ ಕಲ್ಮರಂ ಕರಗುವಂತೆ ಅನ್ನುವಂತಹ ಪದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ರಾಮ ದಟ್ಟಾರಣ್ಯದಲ್ಲಿ ಸೀತೆಯನ್ನ ಬಿಟ್ಟು ಬಾ ಅಂತ ಹೇಳಿದಂತಹ ವಿಚಾರವನ್ನ ಲಕ್ಷ್ಮಣನಿಂದ ತಿಳ್ಕೊಂಡಂತಹ ಸೀತೆ ಮೂರ್ಛಿತಳಾಗಿ ಬೀಳುವಂತಹ ಪ್ರಸಂಗದವರೆಗೂ ತಿಳ್ಕೊಂಡಿದ್ವಿ. ಅಲ್ಲಿಂದ ಮುಂದುವರಿದ ಭಾಗದ ಒಳಗೆ ಏನೇನೆಲ್ಲ ಘಟನಾವಳಿಗಳು ಘಟಿಸುತ್ತೆ ಅನ್ನುವಂತಹ ವಿಚಾರವನ್ನ ಮುಂದಿನ ಪದ್ಯ ಭಾಗದ ಒಳಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಮುಂದುವರಿದ ಭಾಗ ಈ ರೀತಿಯಾಗಿದೆ. ಬಿಟ್ಟನೆ ರಘೂದ್ವಹಂ ನನ್ನ ನಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯದೊಳ್ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನೆನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನ ನಗಲ್ದಡವಿಯೊಳ್ ನೆಟ್ಟನೆ ಪಿಶಾಚದ ಒಲೆಂತಿಹೆನೋ ಕೆಟ್ಟೆನಲ್ಲ ಎಂದೊರಲ್ದಳಬಲೆ ಬಿಟ್ಟನೆ ರಘುದ್ವಹಂ ನನ್ನನ್ ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನ್ ಎನ್ನ ಕಣ್ಬಟ್ಟೆಗೆಟ್ಟೆನ್ ಮನೋವಲ್ಲಭನನ್ ಅಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದ ಒಲ್ ಎಂತಿಹೆನೋ ಕೆಟ್ಟೆನಲ್ಲ ಎಂದು ಒರಲ್ದಳ್ ಅಬಲೆ. ಇಲ್ಲಿ ಇಡೀ ಪದ್ಯ ಭಾಗ ಸೀತೆ ಪ್ರಶ್ನಿಸುತ್ತಿರುವ ರೀತಿಯಲ್ಲಿದೆ. ಆ ಪ್ರಶ್ನೆಯ ಒಳಗೆ ಒಂದ್ ರೀತಿಯಾದಂತಹ ಆತಂಕವೂ ಇದೆ, ಒಂದ್ ರೀತಿಯಾದಂತಹ ಆಶ್ಚರ್ಯ ಕೂಡ ಉಂಟು. ಬಿಟ್ಟನೆ ರಘುದ್ವಹಂ, ಅವಳ ಮೊದಲ ಪ್ರಶ್ನೆ ಆಶ್ಚರ್ಯಭರಿತವಾಗಿರುವಂತಹ ಪ್ರಶ್ನೆ. ಹಾಗಾದ್ರೆ ರಘುದ್ವಹನಾಗಿರುವಂತಹ ರಘುಕುಲೋದ್ಭವನಾಗಿರುವಂತಹ ರಾಮ ನನ್ನನ್ನ ಬಿಟ್ಬಿಟ್ನೆ, ಎನ್ನ ನಕಟಕಟ ನನ್ನನ್ನ, ಅಯ್ಯಯ್ಯೋ ಅಕಟಕಟ ಅನ್ನುವಂಥದ್ದು ಅಯ್ಯಯ್ಯೋ ಅನ್ನುವಂತಹ ಅರ್ಥ. ಹಾಗಾದ್ರೆ ರಾಮ ನನ್ನನ್ನ ಬಿಟ್ಬಿಟ್ನೆ, ಅಯ್ಯಯ್ಯೋ. ತಾ ಮುಟ್ಟನೆ, ಇನ್ಯಾವತ್ತಿಗೂ ಕೂಡ ಆತ ತನ್ನನ್ನ ಮುಟ್ಟೋದಿಲ್ವೇ, ಅಂದ್ರೆ ತನ್ನ ಬಳಿಗೆ ಬರೋದಿಲ್ವೇ. ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ, ನೆಗಳ್ದ ಅಂದ್ರೆ ಶ್ರೇಷ್ಠವಾದ ಅನ್ನುವಂತಹ ಅರ್ಥ. ಶ್ರೇಷ್ಠವಾಗಿದ್ದಂತಹ ಬದುಕಿಗೆ, ನಮ್ಮ ಬದುಕಿಗೆ ಸಂಚಕಾರವನ್ನ, ಆತಂಕವನ್ನ ತಂದೊಡ್ಬಿಟ್ನೆ. ಸುಮಿತ್ರಾ ತನುಜ, ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣ, ತನುಜ ಅಂದ್ರೆ ಮಗ ಅಂತ, ತನು ಅಂತ ಅಂದ್ರೆ ದೇಹ, ಜ ಅಂತ ಅಂದ್ರೆ ಹುಟ್ಟೋನು ಅಂತ, ಹಂಗಾಗಿ ತನುಜ ಅಂತ ಅಂದ್ರೆ ಮಗ ಅನ್ನುವಂತಹ ಅರ್ಥ ಬರುತ್ತೆ. ಸುಮಿತ್ರಾ ತನುಜ ಲಕ್ಷ್ಮಣ ಕಟ್ಟರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ. ಕಟ್ಟರಣ್ಯದೊಳ್, ಕಟ್ಟರಣ್ಯ ದಟ್ಟಾರಣ್ಯ, ಭಯಂಕರವಾಗಿರುವಂತಹ ಅರಣ್ಯಕ್ಕೆ ಕಳುಹಿಸಿ ಬಾ ಅಂತ ಹೇಳಿ ನಿನಗೆ ಆಜ್ಞೆಯನ್ನ ಕೊಟ್ನೆ. ತಾನ್ ಎನ್ನ ಕಣ್ಬಟ್ಟೆಗೆಟ್ಟೆನೆ, ನಾನು ನನ್ನ ಕಣ್ಬಟ್ಟೆಯನ್ನ ಗೆಟ್ಬಿಟ್ಟೆ. ಕಣ್ಬಟ್ಟೆ ಅಂತ ಅಂದ್ರೆ ಮುಂದಿನ ದಾರಿ ಅಂತ ಅರ್ಥ, ಬಟ್ಟೆ ಅಂತಂದ್ರೆ ದಾರಿ. ನಾನು ನನ್ ಮುಂದಿನ ದಾರಿಯನ್ನ ಕೆಟ್ಬಿಟ್ನಲ್ಲ. ಮನೋವಲ್ಲಭನನ್ ಅಗಲ್ದು, ಮನೋವಲ್ಲಭ ಮನಸ್ಸಿಗೆ ಹಿತವನ್ನುಂಟು ಮಾಡುವವನು ಅಂತ ಹೇಳಿ, ಅಂದ್ರೆ ಪತಿ ಅಂತ ಅರ್ಥ ಅಲ್ಲಿ. ತನ್ನ ಗಂಡನನ್ನ ಅಗಲಿ ಆ ಅಡವಿಯ ಒಳಗೆ ನೆಟ್ಟನೆ ಏಕಾಂಗಿಯಾಗಿ ಪಿಶಾಚಿಯ ರೀತಿಯಲ್ಲಿ ಎಂತಿರಲಿ, ಯಾವ ರೀತಿಯಾಗಿರ್ಲಪ್ಪ, ಕೆಟ್ಟೆನಲ್ಲ, ಅಯ್ಯೋ ನಾನು ಕೆಟ್ಬಿಟ್ನಲ್ಲ ಅಂತ ಹೇಳಿ ಒರಲ್ದಳ ಬಲೆ, ಅಳ್ತಾ ಇದ್ದಳಂತೆ. ಅಬಲೆಯಾಗಿರುವಂತಹ, ಅಶಕ್ತಳಾಗಿರುವಂತಹ ಸೀತೆ. ಈ ಇಡೀ ಪದ್ಯ ಭಾಗ ಏನಿದೆ ಅದು ಸೀತೆಯ ಅಸಹಾಯಕ ಪರಿಸ್ಥಿತಿಯನ್ನ ಬಹಳ ಅಚ್ಚುಕಟ್ಟಾಗಿ ಕಟ್ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ಜೊತೆಗೆ ಧ್ವನಿಪೂರ್ಣವಾಗಿರುವಂತಹ ಪದ್ಯ ಭಾಗ ಇದು. ಅವಳು ಮಾಡುವ ಪ್ರತಿಯೊಂದು ಪ್ರಶ್ನೆಯ ಹಿಂದೆ ಇರುವಂತಹ ಆ ಆಶ್ಚರ್ಯ ಇದೆಯಲ್ಲ, ಅದು ರಾಮನ ಬಗೆಗೆ ಸೀತೆ ಇಟ್ಟಿದ್ದಂತಹ ನಂಬಿಕೆಯ ಗೋಪುರ ಒಮ್ಮೆಗೆ ಕಳಚಿ ಬಿದ್ದಾಗ ಆಗ್ತಾ ಇರುವಂತಹ ಒಂದ್ ರೀತಿಯಾದಂತಹ ಸಂಕಟ, ಅದ್ರ ಜೊತೆಗಿನ ದುಃಖವನ್ನ ಬಹಳ ಅಚ್ಚುಕಟ್ಟಾಗಿ ಓದುಗನ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಈ ಪದ್ಯ ಭಾಗ ಮಾಡ್ತಿದೆ. ಇಲ್ಲಿ ಅಯ್ಯಯ್ಯೋ ಅಕಟಕಟ ಅನ್ನುವಂತಹ ಪದ ಇದೆಯಲ್ಲ, ಅದು ಆಶ್ಚರ್ಯ ಸೂಚಕ ಪದ, ಅದನ್ನ ನೆನಪಿರ್ಬೇಕು.
ನೆಗಳ್ದ ಅನ್ನುವಂತಹ ಪದ ನೆನ್ಪಿರ್ಬೇಕು, ಅರ್ಥ ಬರೆಯೋದಕ್ಕೆ ಕೇಳೋ ಸಾಧ್ಯತೆಗಳಿರುತ್ತೆ. ಶ್ರೇಷ್ಠವಾದ ಅನ್ನುವಂತಹ ಅರ್ಥ ಅಲ್ಲಿ. ಮತ್ತೆ ಬಟ್ಟೆ ಅನ್ನುವಂತಹ ಪದ ಇದೆ, ಇದು ನಾನಾರ್ಥಕಕ್ಕೆ ಉದಾಹರಣೆ. ಇಲ್ಲಿ ಬಟ್ಟೆ ಅಂತ ಅಂದ್ರೆ ದಾರಿ ಅಂತ ಅರ್ಥ, ಇನ್ನೊಂದರ್ಥ ಬಟ್ಟೆ ಅಂತ ಅಂದ್ರೆ ವಸ್ತ್ರ ಅಂತ ಹೇಳಿ ಅರ್ಥ. ಇದಿಷ್ಟು ಈ ಪದ್ಯ ಭಾಗದ ಹಿನ್ನೆಲೆಯ ಒಳಗೆ ನೀವು ನೆನ್ಪಿಟ್ಕೊಳ್ಳಲೇಬೇಕಾದಂತಹ ವಿಚಾರ. ಮುಂದಿನ ಪದ್ಯ ಭಾಗ ಏನ್ ಹೇಳುತ್ತೆ ನೋಡುವ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದೆನ್ನಂ ಮದುವೆಯಾದ ನಂದು ಮೊದಲಾಗಿ ರಮಿಸಿದನ್. ಎನ್ನೊಳಾನ್ ಅಗಲ್ದೊಡೆ ತಾಂ ನವೆದನಲ್ಲದೆ ಒಂದಿದನೆ ಸೌಖ್ಯಮಂ. ರಾಮನೆನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದಗ್ನಿ ಮುಖದೊಳ್ ಪರೀಕ್ಷಿಸಿದನ್. ಎನ್ನೊಳಪರಾಧಮಂ ಕಾಣಿಸಿದನೆ. ಎಂದು ಕೌಶಿಕ ಮುನಿಪನ್ ಒಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು ಎನ್ನಂ ಮದುವೆಯಾದನ್. ಅಂದು ಮೊದಲಾಗಿ ರಮಿಸಿದನ್ ಎನ್ನೊಳ್. ಆನ್ ಅಗಲ್ದೊಡೆ ತಾಂ ನವೆದನಲ್ಲದೆ ಒಂದಿದನೆ ಸೌಖ್ಯಮಂ. ರಾಮನ್ ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನ್. ಎನ್ನೊಳ್ ಅಪರಾಧಮಂ ಕಾಣಿಸಿದನೆ. ಈಗ ಜಾನಕಿ ತಾನು ಮದುವೆಯಾದಂತಹ ಘಟನೆಯನ್ನ ನೆನಪು ಮಾಡ್ಕೊಳ್ತಾ ಇದ್ದಾಳೆ. ಎಂದು ಯಾವತ್ತು ಕೌಶಿಕ ಮುನಿಪನೊಡನೆ, ಕೌಶಿಕ ಮುನಿಯೊಡನೆ, ಕೌಶಿಕ ಮುನಿ ಅಂತಂದ್ರೆ ವಿಶ್ವಾಮಿತ್ರ ಮುನಿ, ಕುಶಿಕ ವಂಶದಲ್ಲಿ ಉದ್ಭವಿಸಿದವನಾದ್ರಿಂದ ಅವನನ್ನ ಕೌಶಿಕ ಅಂತ ಹೇಳಿ ಕರೀತಾರೆ. ಅಂತಹ ಕೌಶಿಕ ಮುನಿಯ, ವಿಶ್ವಾಮಿತ್ರ ಮುನಿಯ ಜೊತೆ ಮಿಥಿಲಾಪುರಕ್ಕೆ ಬಂದು, ಮಿಥಿಲೆಗೆ ಬಂದು ಹರಧನುವಂ ಮುರಿದು, ಹರಧನಸ್ಸನ್ನ, ಶಿವಧನಸ್ಸನ್ನ ಮುರಿತಾನಂತೆ. ಅಂದ್ರೆ ಅದು ಸೀತೆಯನ್ನ ವಿವಾಹವಾಗ್ಲಿಕ್ಕೆ ಇದ್ದಂತಹ ಒಂದು ನಿಬಂಧನೆ. ಅಂದ್ರೆ ಯಾರು ಆ ಶಿವಧನಸ್ಸನ್ನ ಎದೆಯೇರಿಸ್ತಾರೋ ಅಂತಹವರಿಗೆ ಸೀತೆಯನ್ನ ಕೊಟ್ಟು ಮದುವೆ ಮಾಡ್ಬೇಕು ಅನ್ನುವಂತಹದ್ದು ನಿಬಂಧನೆಯಾಗಿರುತ್ತೆ. ಅದನ್ನ ಯಶಸ್ವಿಯಾಗಿ ಪೂರೈಸೋ ಅಂತಹದ್ದು ರಾಮನೇ. ಹಾಗಾಗಿ ಆ ಶಿವಧನಸ್ಸನ್ನ ಮುರಿದು ನನ್ನನ್ನ ಮದುವೆಯಾದಂತಹವನು ಅವತ್ತಿನಿಂದ ಮೊದಲಾಗಿ ಯಾವತ್ತು ತನ್ನನ್ನ ಮದುವೆಯಾದನೋ ಅವತ್ತಿನಿಂದ ಮೊದಲುಗೊಂಡು ತನ್ನನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾನೆ. ತಾನು ಅಗಲಿದಾಗ, ತಾನು ದೂರವಾದಾಗ ಆತ ನೋವನ್ನು ಅನುಭವಿಸ್ತಾನೆ. ಅದಲ್ಲದೆ ಸುಖವಾಗಿ ಇದ್ದಿದ್ದಂತಹ ನಿದರ್ಶನ ಉಂಟೆ? ಖಂಡಿತವಾಗಿಯೂ ಇಲ್ಲ. ರಾಮ ತನಗಾಗಿ ಕಪಿವೃಂದವನ್ನ ನೆರಪಿ, ಕಪಿವೃಂದವನ್ನೆಲ್ಲವನ್ನ ಸೇರಿಸಿ ಕಡಲನ್ನ ಕಟ್ಟಿ, ಕಡಲಿಗೆ ಸೇತುವೆಯನ್ನ ಕಟ್ಟಿ, ದೈತ್ಯರನ್ನ ಕೊಂದು, ರಾಕ್ಷಸರನ್ನ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನು. ಅಗ್ನಿಯ ಮೂಲಕ ತನ್ನನ್ನ ಪರೀಕ್ಷೆ ಮಾಡಿದನು. ಆದ್ರೂ ಕೂಡ ತನ್ನಲ್ಲಿ ಅಪರಾಧವನ್ನ ಕಾಣಿಸಿದನೆ. ನನ್ನಲ್ಲಿ ಆತನಿಗೆ ಅಪರಾಧವನ್ನ ಕಾಣಿಸ್ಲಿಕ್ಕೆ ಸಾಧ್ಯವಾಯ್ತೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ. ಈ ಇಡೀ ಪದ್ಯ ಭಾಗ ರಾಮನನ್ನ ಸೀತೆ ಯಾವ ಮಟ್ಟಿಗೆ ಗಾಢವಾಗಿ ಅರ್ಥೈಸ್ಕೊಂಡಿದ್ಲು ಅನ್ನೋದಕ್ಕೆ ನಿದರ್ಶನ ಪದ್ಯವಾಗಿ ನಿಲ್ಲುತ್ತೆ. ಆಕೆ ಆಡುವಂತಹ ಪ್ರತಿ ಮಾತಿನಲ್ಲಿ ಕೂಡ ರಾಮನ ಬಗೆಗೆ ತನ್ಗಿದ್ದಂತಹ ನಂಬಿಕೆ ಅಭಿವ್ಯಕ್ತಗೊಳ್ಳುತ್ತೆ. ಯಾವತ್ತೂ ಕೌಶಿಕ ಮುನಿಯೊಡನೆ ಮಿಥಿಲೆಗೆ ಬಂದು ತನ್ನನ್ನ ಮದುವೆಯಾದನೋ ಅವತ್ತಿನಿಂದಲೂ ಕೂಡ ತನ್ನನ್ನ ಪ್ರಾಮಾಣಿಕವಾಗಿ ಪ್ರೀತಿಸಿದಾನೆ. ತನಗೆ ನೋವಾದಾಗ ಆತ ದುಃಖ ಪಟ್ಟಿದ್ದಾನೆ ಹೊರತು ಸೌಖ್ಯವಾಗಿದ್ದಿದ್ದಿಲ್ಲ ಅನ್ನುವಂತಹ ಆ ಮಾತುಗಳೇ ರಾಮ ಸೀತೆಯನ್ನ ಯಾವ ಮಟ್ಟಿಗೆ ಪ್ರೀತಿಸ್ತಿದ್ದ ಅನ್ನುವಂತಹ ವಿಚಾರವನ್ನ ಹೇಳುತ್ತೆ. ಅದನ್ನೇ ಸೀತೆ ಕೂಡ ಒಪ್ಪಿ ಆ ಮಾತುಗಳನ್ನ ಪುನರ್ಮನನಿಸಿರುವುದಿದೆಯಲ್ಲ, ಅದು ಸೀತೆಯ ವ್ಯಕ್ತಿತ್ವವನ್ನ ಓದುಗರ ಕಣ್ಮುಂದೆ ಕಟ್ಕೊಡುತ್ತೆ. ಹಾಗೇನೆ ರಾಮ ತನಗಾಗಿ ಕಪಿವೃಂದವನ್ನ ಒಟ್ಟುಗೂಡಿಸಿ ಕಡಲಿಗೆ ಸೇತುವೆಯನ್ನ ಕಟ್ಟಿ ದೈತ್ಯರನ್ನ ಕೊಂದ ಅನ್ನುವಂತಹ ವಿಚಾರ ಏನಿದೆ, ಅದು ಸೀತೆಗಾಗಿ ರಾಮ ಎಂತಹ ಕಷ್ಟ ಕೆಲಸಕ್ಕಾಗಿಯೂ ಸದಾ ಸನ್ನದ್ಧನಾಗಿದ್ದ ಅನ್ನುವಂತಹ ವಿಚಾರವನ್ನ ಹೇಳೋ ಪ್ರಯತ್ನವನ್ನ ಮಾಡ್ತಿದೆ. ಆದ್ರೆ ಕೊನೆಗೆ ಆಕೆ ಹೇಳೋ ಅಂತಹ ಮಾತಿದೆಯಲ್ಲ, ಅಗ್ನಿಮುಖದೊಳ್ ಪರೀಕ್ಷಿಸಿದನು, ತನ್ನನ್ನ ಅಗ್ನಿ ಪ್ರವೇಶಕ್ಕೆ ಒಳಗಾಗುವಂತ ಹೇಳಿ ಪರೀಕ್ಷೆ ಮಾಡದ್ನಲ್ಲ, ಅಲ್ಲಿ ಜನರಿಗಾಗಿ ತನ್ನನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸದ್ನಲ್ಲ, ಅಂತಹ ಆ ಪರೀಕ್ಷೆಯ ಒಳಗೂ ಕೂಡ ತನ್ನಲ್ಲಿ ಅಪರಾಧವನ್ನ ಆತ ಕಾಣಿಸ್ಲಿಕ್ಕಾಯ್ತೆ, ಕಾಣಿಸೋದಕ್ ಸಾಧ್ಯವಾಯ್ತಾ
ಅಂತ ಹೇಳಿ ಪ್ರಶ್ನಿಸುವಲ್ಲಿ ಒಂದ್ ರೀತಿಯಾದಂತಹ ವ್ಯಂಗ್ಯವಿದೆ. ಜೊತೆಗೆನೆ ರಾಮನ ಆ ವರ್ತನೆಯನ್ನ ಪ್ರಶ್ನಿಸ್ತಾ ಇರುವಂತಹ ಧೈರ್ಯವನ್ನು ನಾವು ಗಮನಿಸ್ಬೇಕು. ಜೊತೆಗೆ ಆಕೆಯ ಬಗೆಗೆ ಆಕೆಗಿದ್ದಂತಹ ನಂಬಿಕೆಯೂ ಕೂಡ ಆ ಒಂದೇ ಒಂದು ಸಾಲಿನ ಒಳಗೆ ಅಭಿವ್ಯಕ್ತಗೊಳ್ಳುತ್ತಿದೆ. ಇದು ಕವಿಯ ಸಾಮರ್ಥ್ಯ. ಒಂದೇ ಒಂದು ಸಾಲಿನ ಒಳಗೆ ಧ್ವನಿಪೂರ್ಣವಾದ ಹಲವು ಮಾತುಗಳನ್ನಾಡಿಸುವಂತಹ ಶಕ್ತಿ ಕವಿಗಿರುತ್ತೆ. ಸೀತೆಯ ಅಷ್ಟೂ ಭಾವನೆಯನ್ನ ಆ ಒಂದೇ ಒಂದು ಸಾಲಿನೊಳಗಡೆ ಹಿಡಿದಿಡ್ತಾ ಇರುವಂತಹ ಕವಿ ಸಾಮರ್ಥ್ಯವನ್ನ ನಾವಿಲ್ಲಿ ಪ್ರಶಂಸಿಸಲೇಬೇಕಾಗತ್ತೆ. ಅಗ್ನಿ ಅನ್ನುವಂತಹ ಪದ ಇದೆ ಅಲ್ಲಿಗೆ ಉದ್ಭವ ಪದ ಅಗಿನಿ ಮತ್ತೆ ಅಗ್ಗಿ ಎರಡೂ ಪದಗಳಾಗುತ್ತೆ. ಕೆಲವೊಂದು ಪುಸ್ತಕಗಳಲ್ಲಿ ಬೇರೆ ರೀತಿಯಾಗಿ ಅಗ್ಗಿ ಅಂತ ಹೇಳಿ ಕೆಲವು ಕಡೆ ಕೊಟ್ರೆ ಅಗಿನಿ ಅಂತ ಹೇಳಿ ಕೆಲವು ಕಡೆ ಕೊಟ್ಟಿದ್ದಾರೆ. ನೀವು ಯಾವುದನ್ನಾದ್ರೂ ಬರೀಬಹುದು. ಇನ್ನು ಮುಂದುವರಿದ ಭಾಗದ ಒಳಗೆ ಏನ್ ಘಟನೆ ನಡೀತಿದೆ ಅಥವಾ ಏನನ್ನ ಹೇಳೋ ಪ್ರಯತ್ನವನ್ನ ಕವಿ ಮಾಡ್ತಾ ಇದ್ದಾನೆ ಅನ್ನುವಂತಹದ್ದನ್ನ ನೋಡೋಣ. ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸ್ತನಿಲ್ಲಿ ತಳುವಿದೊಡೆ ನೆರವುಂಟು ತನಗೀ ಕಾಡೊಳುಗ್ರ ಜಂತುಗಳಲ್ಲಿ ರಘುನಾಥನೇಕಾಕಿಯಾಗಿರ್ಪನು ಲೋಕದರ ಸೇಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನರೀ ಕೆಲಸ ಕೊಪ್ಪಿದರೆ ಹನುಮಂತ ನಿರ್ದಪನೆ ಪೇಳೆಂದಳಲ್ದಳಬಲೆ. ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುಸ್ತನ್ ಇಲ್ಲಿ ತಳುವಿದೊಡೆ ನೆರವುಂಟು ತನಗೆ ಈ ಕಾಡೊಳ್ ಉಗ್ರ ಜಂತುಗಳಲ್ಲಿ ರಘುನಾಥನ್ ಏಕಾಕಿಯಾಗಿರ್ಪನು ಲೋಕದ ಅರಸು ಏಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನರ್ ಈ ಕೆಲಸ ಕೊಪ್ಪಿದರೆ ಹನುಮಂತನ್ ಇರ್ದಪನೆ ಪೇಳ್ ಎಂದು ಅಳಲ್ದಳ್ ಅಬಲೆ. ಇಡೀ ಪದ್ಯ ಭಾಗ ಸೀತೆ ಸೌಮಿತ್ರಿಯನ್ನ ಪ್ರಶ್ನಿಸುತ್ತಿರುವಂತಹ ರೀತಿಯ ಒಳಗಿದೆ. ಅವಳ ಮನಸ್ಸಿನಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳನ್ನ ಲಕ್ಷ್ಮಣನಲ್ಲಿ ಕೇಳೋದ್ರ ಮೂಲಕ ಉತ್ತರವನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಏಕೆ ನಿಂದಿಹೆ ಆಯ್ತಲ್ಲ, ಇನ್ನು ಯಾಕೆ ನಿಂತ್ಕೊಂಡಿದ್ಯಾ ಅಂದ್ರೆ, ಸೌಮಿತ್ರಿ ಬಂದ್ ಕೆಲಸ ಮುಗ್ದಿದೆ. ಏನ್ ಕೆಲಸ ಹೇಳಿದ್ದು ರಾಮ? ಸೀತೆಯನ್ನ ದಟ್ಟಾರಣ್ಯದ ಒಳಗೆ ಬಿಟ್ಟು ಬರ್ಬೇಕು ಅಂತ ಹೇಳಿ. ನಿನ್ ಕೆಲ್ಸ ಮುಗ್ದಿದೆ, ಹೋಗಪ್ಪ. ಸುಮಿತ್ರಾ ತನುಜನಾದ ಲಕ್ಷ್ಮಣ ಇನ್ನೂ ಯಾತಕ್ಕಿಲ್ ನಿಂತ್ಕೊಂಡಿದ್ಯಾ? ನೀನ್ ಬಂದ ಕೆಲ್ಸ ಮುಗ್ದು ಆಗಿದೆ, ನೀನಿನ್ನು ಹೊರಡು. ಒಂದ್ ವೇಳೆ ನೀನ್ ಇಲ್ಲಿ ತಡ ಮಾಡ್ಕೊಂಡ್ರೆ ಕೋಪ ಮಾಡ್ಕೊಳ್ಳೋದಿಲ್ವಾ? ಕಾಕುತ್ಸ್ತಾ ಅಂತ ಹೇಳಿ ರಾಮನನ್ನ ಕರಿತೀವಿ. ಯಾಕೆ ಹಾಗೆ ಕರಿತೀವಿ ಅಂತಂದ್ರೆ, ರಾಮನ ವಂಶಕ್ಕೆ ಇದ್ದಂತಹ ಒಂದು ಹೆಸರು, ಅಂದ್ರೆ ಆ ವಂಶದ ಪೂರ್ವಜನೋರ್ವನ ಹೆಸರು ಕಾಕುಸ್ತ ಅಂತಿತ್ತು. ಆ ಕಾರಣಕ್ಕೋಸ್ಕರ ರಾಮನನ್ನ ಕೂಡ ಅಲ್ಲಿ ಆ ರೀತಿಯಾಗಿ ಸಂಬೋಧನೆ ಮಾಡಿದರೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು ಸಗರ ಚಕ್ರವರ್ತಿ. ಆ ಸಗರನ ಮಗ ಏನಿದಾನೆ ಆತ ಅಂಶುಮಂತ ಅಂತ ಹೇಳಿ, ಅವನ ಮಗ ದಿಲೀಪ. ಈ ದಿಲೀಪನ ಮಗ ಪ್ರಸಿದ್ಧನಾಗಿರುವಂತಹ ಭಗೀರಥ ಯಾರು ಅನ್ನೋದು ನಿಮಗ್ ಗೊತ್ತಿರುತ್ತೆ. ಗಂಗೆಯನ್ನ ಭೂಮಿಗೆ ತಂದಂತಹವನು. ಅವನ ಮಗ ಭಗೀರಥನ ಮಗನಿಗಿದ್ದಂತಹ ಬಿರುದು ಕಕುಸ್ತ ಅಂತ ಹೇಳಿ. ಅವನ ಹೆಸರಿನ ಕಾರಣದಿಂದಾಗಿ ಆ ಇಡೀ ವಂಶಕ್ಕೆ ಆ ಹೆಸರು ಬಂದಿದೆ. ಹಾಗಾಗಿ ಇಲ್ಲಿ ರಾಮನನ್ನ ಕೂಡ ಕಾಕುತ್ಸ್ತ ಅಂತ ಹೇಳಿ ಸಂಬೋಧಿಸುವಲ್ಲಿ ಆ ವಂಶದ ಹೆಸರನ್ನ ನೆನಪು ಮಾಡ್ಕೊಳ್ಳತಾ ಇರುವಂತಹದ್ದನ್ನ ನಾವು ಗಮನಿಸಬಹುದು. ಕಾಕುತ್ಸ್ತ ಅಂತಂದ್ರ ರಾಮ ಅಂತ. ಆತ ಕೋಪಿಸ್ಕೊಳ್ಬಿಡ್ತಾನೆ, ನೀನಿಲ್ಲಿ ತಡ ಮಾಡ್ಕೊಂಡೋದ್ರೆ, ಹಾಗಾಗಿ ನೀನಿನ್ನು ಹೊರಡು. ನೆರವುಂಟು ತನಗೆ ಈ ಕಾಡೊಳ್ ಉಗ್ರ ಜಂತುಗಳು ವಿಷ ಪ್ರಾಣಿಗಳಲ್ಲಿ ನೆರವು ಇದೆ ನನಗೆ. ಈ ಕಾಡಿನಲ್ಲಿ ನನಗೆ ಉಗ್ರ ಜಂತುಗಳಲ್ಲಿಯೇ ನೆರವು ಇದೆ, ಪ್ರಾಣಿಗಳಿಂದ ನೆರವಿದೆ, ನೀನ್ ಹೊರಡಪ್ಪ. ರಘುನಾಥನೇಕಾಕಿಯಾಗಿರ್ಪನು, ರಘುನಾಥನಾಗಿರುವಂತಹ ರಾಮ ಏನಿದ್ದಾನೆ ಆತ ಏಕಾಂಗಿಯಾಗಿರ್ತಾನೆ. ಅಲ್ಲಿ ಏಕಾಂಗಿಯಾಗಿರ್ತಾನೆ. ಲೋಕದ ಅರಸು ಏಗೈದೊಡಂ, ಈ ಲೋಕದ ಅರಸು, ಜಗತ್ತಿನ ಪ್ರಭುವಾಗಿರುವಂತಹ ಒಂದು ದೇಶದ ರಾಜನಾಗಿರುವಂತಹ ಅರಸ ಏನ್ ಮಾಡಿದ್ರು ಕೂಡ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ, ಆತನ ಸೇವಕರು ಯಾರಿರ್ತಾರೆ ಅವರು ಕಿಂಕರರು, ಅನುಚರರು ಅಥವಾ ಸೇವಕರು, ಅವರು ಬೇಕು ಬೇಡ ಅಂತ ಹೇಳೋದಿಲ್ವೇ?
ಇದ್ ಬೇಕು ಇದ್ ಬೇಡ, ಇದು ಸರಿ ಇದ್ ತಪ್ಪು ಅಂತ ಹೇಳೋದಿಲ್ವೇ? ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದ್ದಾರೆ. ಆತನ ತಮ್ಮಂದಿರಾಗಿರುವಂತಹ ಭರತ ಮತ್ತೆ ಶತ್ರುಘ್ನರು ಈ ಕೆಲ್ಸಕ್ಕೆ ಒಪ್ಪುದ್ರ, ಈ ಕೆಲ್ಸಕ್ಕೆ ಒಪ್ಪಿಗೆ ಕೊಟ್ರ? ಈ ಕೆಲಸ ಅಂತಂದ್ರೆ ತನ್ನನ್ನ ಕಾಡಿಗೆ ಕಳಿಸುವಂತಹ ಕೆಲ್ಸಕ್ಕೆ ಒಪ್ಪುದ್ರೆ? ಹನುಮಂತ ನಿರ್ದಪನೆ, ರಾಮನನ್ನ ಅಷ್ಟು ಆರಾಧಿಸುವಂತಹ ಹನುಮಂತ ಈ ನಿರ್ಧಾರವನ್ನ ತೆಗೆದುಕೊಂಡಾಗ ಅಲ್ಲಿದ್ದನೆ ಹೇಳಪ್ಪ ಹೇಳು ಎಂದು ಅಳುತ್ತಾಳಂತೆ, ಕಣ್ಣೀರಿಟ್ಟು ಕೇಳ್ತಾಳಂತೆ. ಅಬಲೆಯಾಗಿರುವಂತಹ ಶಕ್ತಿಹೀನೆಯಾಗಿರುವಂತಹ ಸೀತೆ ಲಕ್ಷ್ಮಣನ ಬಳಿ. ಮೇಲ್ನೋಟಕ್ಕೆ ನೋಡೋದಕ್ಕೆ ಈ ಇಡೀ ಪದ್ಯ ಭಾಗ ಕೇವಲ ಪ್ರಶ್ನೆಯನ್ನ ಮಾಡ್ತಿದೆ ಅಂದ್ರೂ ಕೂಡ ಅದರ ಹಿನ್ನೆಲೆಯ ಒಳಗೆ ಹಲವಾರು ಅರ್ಥಗಳುಂಟು. ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸನ್ ಇಲ್ಲಿ ತಳುವಿದೊಡೆ ಅನ್ನುವಂತಹ ಆ ಮಾತಿನಲ್ಲಿ ಸಿಟ್ಟಿನ ಕಾರಣದಿಂದಾಗಿ ಉಂಟಾಗುತ್ತಾ ಇರುವಂತಹ ವ್ಯಂಗ್ಯದ ಚಿತ್ರಣವಿದೆ. ಹೋಗಪ್ಪ ಹೋಗು, ಇನ್ಯಾಕ್ ನಿಂತ್ಕೊಂಡಿದ್ಯಾ ಇಲ್ಲಿ, ಆಯ್ತಲ್ಲ ನಿಮ್ಮಣ್ಣ ಹೇಳಿದಂತಹ ಕೆಲಸವನ್ನ ಮಾಡಿ ಮುಗಿಸಿದ್ಯಾ, ಇನ್ ಚಿಂತೆ ಮಾಡ್ಬೇಡ, ಒಂದ್ ವೇಳೆ ನೀನ್ ಇಲ್ಲಿ ತಡ ಮಾಡಿದ್ರೆ ನಿಮ್ಮಣ್ಣ ನಿನ್ ಮೇಲೆ ಕೋಪಿಸ್ಕೊಳ್ತಾನೆ, ಹೋಗು ಅನ್ನುವಂತಹ ಕಡೆ ಆ ಬೇಜಾರಿನಿಂದ ಕೂಡಿರುವಂತಹ ವ್ಯಂಗ್ಯದ ಅನುಭವ ನಮ್ಗಾಗತ್ತೆ. ಹಾಗೇನೆ ನೆರವುಂಟು ತನಗಿ ಕಾಡೊಳು ಉಗ್ರ ಜಂತುಗಳಲ್ಲಿ ಅನ್ನುವಂತಹ ಕಡೆ ಆಕೆಯಲ್ಲಿನ ಧೈರ್ಯವೂ ಕೂಡ ನಮಗೆ ಪ್ರತೀಕವಾಗಿ ಕಾಣುತ್ತೆ. ಆಕೆ ಭೂಮಿಯಲ್ಲೇ ದೊರೆತವಳಾಗಿರುವಂತಹ ಕಾರಣದಿಂದಾಗಿ ಆ ಭೂಮಿಯಷ್ಟೇ ಸಹನಶೀಲತೆ ಆಕೆಗಿದೆ ಅನ್ನೋದನ್ನ, ನನಗೆ ಈ ಕಾಡಲ್ಲಿ ನೆರವಿದೆ, ಸಹಾಯಕ್ಕೆ ಯಾರಾದ್ರೂ ಸಿಗ್ತಾರೆ, ಉಗ್ರ ಜಂತುಗಳೇ ತನಗೆ ಸಹಾಯ ಮಾಡ್ತವೆ ಅನ್ನುವಂತಹ ಆ ಮಾತಿನ ಒಳಗೆ ತನ್ನ ಬಗೆಗೆ, ತನ್ನ ಸಾಮರ್ಥ್ಯದ ಬಗೆಗೆ ಅವಳಿಗಿರುವಂತಹ ಆ ನಂಬಿಕೆಯನ್ನ, ಜೊತೆಗೆ ಬಂದದ್ದೆಲ್ಲವನ್ನ ಸ್ವೀಕರಿಸುವಂತಹ ಆ ಸಹನಾ ಗುಣವನ್ನ ನಾವಲ್ಲಿ ಕಾಣಬಹುದು. ಇನ್ನು ರಘುನಾಥನೇಕಾಕಿಯಾಗಿರ್ಪನು ಅನ್ನುವಂತಹ ಕಡೆ ಎಷ್ಟೇ ಸಿಟ್ಟು, ಕೋಪ, ಅಸಮಾಧಾನವಿದ್ರೂ ಕೂಡ ರಾಮನ ಬಗೆಗಿರುವಂತಹ ಪತ್ನಿ ಸಹಜವಾಗಿರುವಂತಹ ಕಾಳಜಿ ಮತ್ತೆ ಪ್ರೀತಿ ಅಭಿವ್ಯಕ್ತಗೊಂಡಿದೆ. ಹಾಗೇನೆ ಲೋಕದ ಅರಸು ಏಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ ಅನ್ನುವ ಕಡೆಯಲ್ಲಿ ರಾಜನಾದವನು ಏನೇ ಮಾಡಿದ್ರೂ ಕೂಡ ನಡೆಯುತ್ತೆ, ಅದು ಪ್ರಶ್ನಾರ್ಹವಲ್ಲ, ಪ್ರಶ್ನಾತೀತ. ಆದ್ರೂ ಕೂಡ ಆಪ್ತ ಜನರು, ಬಂಧು ಮಿತ್ರರು ಈ ಕೆಲಸವನ್ನ ಮಾಡೋದಕ್ಕೆ ಹೇಗೊಪ್ಪಿದ್ರು ಅನ್ನುವಂತಹ ಕಡೆಯಲ್ಲಿ ಒಂದ್ ರೀತಿಯಾದಂತಹ ದ್ವಂದ್ವ. ಅಂದ್ರೆ ರಾಮನನ್ನ ಆಧರಿಸ್ತಾ ಇದ್ದಂತಹ ಎಲ್ಲರೂ ಕೂಡ ಅದ್ ಹೇಗೆ ಅವನ ಈ ಧರ್ಮ ವಿರೋಧಿ ಕೆಲಸವನ್ನ ಒಪ್ಕೊಂಡ್ರು ಅನ್ನುವಂತಹ ಪ್ರಶ್ನೆಯನ್ನ ಅವಳು ಕೇಳುವಲ್ಲಿ ಆ ತಪ್ಪಾದಂತಹ ಸಂದರ್ಭದ ಒಳಗೆ ಅದನ್ನ ಪ್ರಶ್ನಿಸೋದಕ್ಕೆ ಬೇಕಾಗಿರುವಂತಹ ಆತ್ಮಬಲ ಅವಳಲ್ಲಿರುವಂತಹದ್ದನ್ನ ನಾವು ಗಮನಿಸಬಹುದು. ಇದಿಷ್ಟು ಈ ಪದ್ಯ ಭಾಗದ ಒಳಗೆ ನೀವು ತಿಳ್ಕೊಬೇಕಾಗಿರುವಂತಹ ಅಂಶ. ಇನ್ನು ಮುಂದುವರಿದ ಭಾಗವನ್ನ ನೋಡುವ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತ ಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದು ಎನ್ನೊಳಪರಾಧಮುಂಟು, ಸಾಕೆಲ್ಲಿರಲ್ಬೇಡ ನೀನು ನಡೆಪೋಗು ನಿಲ್ಲದಿರ್ ನಿನಗೆ ಮಾರ್ಗದೊಳ್, ಆಗಲಡಿ ಗಡಿಗೆ ಸುಖಮೆಂದು ಸೀತೆ ಕಂಬನಿಗಳಮ್ಮಿಡಿದಾರ್ತೆಯಾಗಿರಲ್, ಸೌಮಿತ್ರಿ ನುಡಿದ ನಾವಿಪಿನದಭಿಮಾನಿಗಳ್ಗೆ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತ ಕಂಗೈದು ಪೆಣ್ಣಾಗಿ ಜನಿಸಿ ತನ್ನ ಒಡಲಂ ಪೊರೆವುದು ಎನ್ನೊಳ್ ಅಪರಾಧಂ ಉಂಟು, ಸಾಕಿಲ್ ಇರಲ್ಬೇಡ ನೀನು ನಡೆ ಪೋಗು ನಿಲ್ಲದಿರ್ ನಿನಗೆ ಮಾರ್ಗದೊಳ್, ಆಗಲ್ ಅಡಿಗಡಿಗೆ ಸುಖಮೆಂದು ಸೀತೆ ಕಂಬನಿಗಳಂ ಮಿಡಿದಾರ್ತೆಯಾಗಿರಲ್, ಸೌಮಿತ್ರಿ ನುಡಿದನ್ ಆ ವಿಪಿನದ ಅಭಿಮಾನಿಗಳ್ಗೆ. ಇಷ್ಟೆಲ್ಲಾ ಪ್ರಶ್ನೆಯನ್ನ ಲಕ್ಷ್ಮಣನಲ್ಲಿ ಮಾಡಿ ಆದ ನಂತರದಲ್ಲಿ ಅವನು ಉತ್ತರ ಮೌನವೇ ಆಗಿರುತ್ತೆ. ಹಂಗಾಗಿ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಕೊನೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕರುಣಾಳುವಾಗಿರುವಂತಹ ಕರುಣೆಯೇ ಮೂರ್ತಿವೆತ್ತಂತಿರುವಂತಹ ರಾಘವನಲ್ಲಿ, ರಘುಕುಲೋದ್ಭವನಾದ ರಾಮನಲ್ಲಿ ಯಾವ ತಪ್ಪೂ ಇಲ್ಲ. ಕಡುಪಾತಕಂಗೈದು, ಕಡುಪಾತಕ ಹೆಚ್ಚಾದ ಪಾಪಗಳನ್ನ ಮಾಡಿ, ಪಾಪಕೃತ್ಯಗಳನ್ನ ಮಾಡಿ, ಪೆಣ್ಣಾಗಿ ಜನಿಸಿ, ಹೆಣ್ಣು ಜನ್ಮವನ್ನ ತಾಳಿ ಜನಿಸಿದ್ದು, ಹುಟ್ಟಿದ್ದು. ಹಂಗ ಹುಟ್ಟಿದ ನಂತರದಲ್ಲಿ ತನ್ನೊಡಲಂ ಪೊರೆವುದು, ತನ್ನೊಡಲನ್ನ ಹೊರಿತಾ ಇರುವಂತಹದ್ದು. ಹೊಟ್ಟೆಯನ್ನ ಹೊರೆ ಅನ್ನುವಂತಹ ಪದವನ್ನ ಕೇಳಿರ್ತೀರ, ಅದ್ರ ಅರ್ಥ ಬದುಕೋದು ಅಂತ.
ಹೆಣ್ಣಾಗಿ ಜನಿಸಿ ಬದುಕ್ತಾ ಇರುವಂತಹದ್ದು. ಎನ್ನೊಳಪರಾಧಮುಂಟು, ನನ್ನಲ್ಲಿಯೇ ಅಪರಾಧವಿದೆಯಪ್ಪ. ಅಪರಾಧ ರಾಮನದ್ದಲ್ಲ, ಆತ ಕರುಣಾಮೂರ್ತಿಯೇ. ಅಂದ್ರೆ ತನ್ನನ್ನ ಬಿಟ್ಟು ಬೇರೆಯವರ ಬಗೆಗೆ ಆತನಿಗೆ ಕರುಣೆ ಇದೆ. ಅಂದ್ರೆ ಅವನ ರಾಜ್ಯದ ಜನರ ಬಗೆಗೆ ಆತನಿಗೆ ಕರುಣೆ ಇದೆ. ಹಾಗಾಗಿ ಆತ ಕರುಣಾಮಯಿಯೇ. ಹೆಣ್ಣಾಗಿ ಜನಿಸಿದ್ದು ನನ್ನದೇ ತಪ್ಪು. ಹೆಣ್ಣಾಗಿ ಹುಟ್ಟಿ ಆ ಹೆಣ್ಣು ಜನ್ಮವನ್ನ ಜೀವಿಸ್ತಾ ಇರುವಂತಹದ್ದರಲ್ಲೇ ನನ್ನ ಅಪರಾಧವಿದೆ. ಸಾಕಪ್ಪ ಸಾಕು, ನೀನ್ ಇಲ್ಲಿರಲ್ಬೇಡ, ನೀನು ಇಲ್ಲಿರೋದು ಬೇಡ. ನಡೆ ಹೋಗು, ನಡಿ ಹೊರಡು, ನಿಲ್ಲದಿರ್, ಇನ್ನು ನಿಂತ್ಕೋಬೇಡ. ನಿನಗೆ ಮಾರ್ಗದೊಳ್ ಆಗಲ್, ನಿನಗೆ ನೀನ್ ಹೋಗುವಂತಹ ಮಾರ್ಗದಲ್ಲಿ ದಾರಿಯ ಒಳಗೆ ಆಗಲ್ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸುಖಮೆಂದು ಸುಖವಾಗಲಿ ಅಂತ ಹೇಳಿ ಸೀತೆ ಆಶೀರ್ವದಿಸ್ತಾಳಂತೆ. ಕಂಬನಿಗಳನ್ನ ತುಂಬಿಕೊಂಡೆ ಆಶೀರ್ವಾದವನ್ನ ಮಾಡಿ ಲಕ್ಷ್ಮಣನನ್ನ ಬೀಳ್ಕೊಡ್ತಿದ್ದಾಳೆ. ಆ ರೀತಿಯಾಗಿ ಕಣ್ಣೀರನ್ನ ಹಾಕ್ತಾ ಇರ್ಬೇಕಾದ್ರೆ, ಸೀತೆ ಕಣ್ಣೀರನ್ನ ಹಾಕ್ತಿರ್ಬೇಕಾದ್ರೆ ಸೌಮಿತ್ರಿ ಹೇಳ್ತಾನಂತೆ, ಲಕ್ಷ್ಮಣ ಹೇಳ್ತಾನಂತೆ, ಆ ವನದಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳಿಗೆ ವಿಪಿನದ ಅಭಿಮಾನಿಗಳು ಅಂತ ಹೇಳಿ ಸಂಬೋಧನೆ ಮಾಡ್ತಾನೆ ಅವುಗಳನ್ನ. ವಿಪಿನ ಅಂದ್ರೆ ಕಾಡು, ಕಾಡಿನ ಅಭಿಮಾನಿಗಳಿಗೆ ಅಂದ್ರೆ ಆ ಕಾಡಿನಲ್ಲಿರುವಂತಹ ಪಶು ಪಕ್ಷಿ ಪ್ರಾಣಿಗಳೆಲ್ಲವಕ್ಕೂ ಕೂಡ ಹೇಳ್ತಾನಂತೆ. ಇಡೀ ಪದ್ಯ ಭಾಗದಲ್ಲಿ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದು ಎನ್ನೊಳಪರಾಧಮುಂಟು ಅನ್ನುವಂತಹ ಕಡೆ ತನ್ನ ಹೆಣ್ಣು ಜನ್ಮವೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಸೀತೆ ಆಡುವಂತಹ ಮಾತು ಇದೆಯಲ್ಲ, ಅದು ಸಾಮಾನ್ಯ ಹೆಣ್ಣು ಮಗಳೋರ್ವಳು ನೋವಿನಲ್ಲಿ ಆಡುವಂತಹ ಸರ್ವೇ ಸಾಮಾನ್ಯವಾದ ಮಾತಿನ ಪ್ರತೀಕವಾಗಿ ನಿಲ್ಲುತ್ತೆ. ಅಂದ್ರೆ ಅದರರ್ಥ ಈ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬಂದಾಗ ಸಹಜವಾಗಿ ಆ ಮಾತು ಎಲ್ಲರ ಬಾಯಲ್ಲೂ ಕೂಡ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತಲತಲಾಂತರದಿಂದ ಬಂದಂತಹ ಎಲ್ಲ ತಪ್ಪುಗಳನ್ನ ತನ್ನ ಮೇಲೆ, ತನ್ನ ಹೆಣ್ಣು ಜನ್ಮದ ಮೇಲೆ ಹೊರುವಂತಹ ಸ್ವಭಾವದ ಸರ್ವೇ ಸಾಮಾನ್ಯ ಚಿತ್ರಣವನ್ನ ನಾವಿಲ್ಲಿ ಕಾಣ್ಲಿಕ್ಕುಂಟು. ಸಾಕಿಲ್ಲಿರ್ಬೇಡ ನೀನು, ನಡಿ ಹೊರಡಪ್ಪ ಹೊರಡು, ನಿನಗೆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ಸುಖವಾಗ್ಲಿ ಅಂತ ಹೇಳಿ ಅಂಥ ಇಕ್ಕಟ್ಟಿನ ಸಂದರ್ಭದ ಒಳಗೂ ದುಃಖದ ಸಂದರ್ಭದ ಒಳಗೂ ಮೈದುನನಿಗೆ ಆಶೀರ್ವಾದವನ್ನ ಮಾಡಿ ಕಳಿಸುವಂತಹ ಆ ಸೀತೆಯ ಮನಸ್ಥಿತಿ ಇದೆಯಲ್ಲ, ಸ್ಥಿತಪ್ರಜ್ಞತೆ ಇದೆಯಲ್ಲ, ಅದನ್ನ ಇಲ್ಲಿ ಮೆಚ್ಚಬೇಕಾಗತ್ತೆ. ಆಶೀರ್ವಾದವನ್ನ ಮಾಡುವಲ್ಲಿನೇ ಆಕೆಯ ಉದಾರತೆ ಜೊತೆಗೆ ಮಾತೃ ಸಹಜ ಪ್ರೇಮವನ್ನ, ಆಕೆಯೊಳಗಿದ್ದಂತಹ ಆ ಕೌಟುಂಬಿಕ ಪ್ರೀತಿ ಮತ್ತೆ ಮಾತೃ ಸಹಜ ಪ್ರೇಮವನ್ನ ನಾವು ಕಂಡುಕೋಬಹುದಾಗುತ್ತೆ. ಈ ಪದ್ಯ ಭಾಗದಲ್ಲಿ ಕಂಬನಿ ಅನ್ನುವಂತಹ ಪದ ಇದೆ, ಅದನ್ನ ಬಿಡಿಸಿ ಬರೆಯೋದಕ್ಕೆ ಕೇಳಿದ್ದಾರೆ. ಕಣ್ ಪ್ಲಸ್ ಪನಿ ಕಂಬನಿ ಅಂತ ಹೇಳಿ ಬಿಡಿಸಿ ಬರಿಬೇಕು. ಮುಂದಿನ ಪದ್ಯ ಭಾಗದಲ್ಲಿ ಲಕ್ಷ್ಮಣ ಏನಂತ ಹೇಳಿ ಆ ವಿಪಿನದಲ್ಲಿರುವಂತಹ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಹೇಳ್ತಾನೆ ಅನ್ನೋದನ್ನ ನೋಡೋಣ. ಎಲೆವನ ಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಂಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ, ಸಲಹಿ ಕೊಂಬುದು ತನ್ನ ಮಾತೆಯಂ ಜಾನಕಿಯನ್, ಎಲೆ ತಾಯೆ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿ ಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಂಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ, ಸಲಹಿ ಕೊಂಬುದು ತನ್ನ ಮಾತೆಯಂ ಜಾನಕಿಯನ್, ಎಲೆ ತಾಯೆ ಭೂದೇವಿ ನಿನ್ನ ಮಗಳಿಹಳು ಎಂದು ಸೌಮಿತ್ರಿ ಕೈ ಮುಗಿದನು. ಈಗ ಲಕ್ಷ್ಮಣ ತನ್ನ ಅತ್ತಿಗೆಯ ಜವಾಬ್ದಾರಿಯನ್ನ, ಆಕೆಯ ಉಭಯ ಕುಶಲೋಪರಿಯನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ, ಕಾಡಿನಲ್ಲಿರುವಂತಹ ಪಶು ಪಕ್ಷಿಗಳಿಗೆ ಅಲ್ಲಿರುವಂತಹ ಪ್ರತಿಯೊಂದರ ಅಸ್ತಿತ್ವವನ್ನ ಕುರಿತು ಮಾತನಾಡ್ತಿದ್ದಾನೆ. ಯಾರ್ಯಾರಿಗೆ ಎಲ್ಲ ಸಂಬೋಧನೆಯನ್ನ ಮಾಡ್ತಿದ್ದಾನಪ್ಪ ಅಂದ್ರೆ, ಎಲೆ ವನಸ್ಥಳಗಳಿರ, ವನದಲ್ಲಿರುವಂತಹ ಜಾಗಕ್ಕೆ, ಆ ಇಡೀ ವನಕ್ಕೆ ಸಂಬೋಧನೆ ಮಾಡ್ತಾ ಇದ್ದಾನೆ. ವೃಕ್ಷಗಳಿರ, ಆ ವನದೊಳಗೆ ಇರುವಂತಹ ವೃಕ್ಷಗಳಿರ, ವೃಕ್ಷ ಮರಗಳು. ಮೃಗಗಳಿರ, ಕ್ರೂರ ಮೃಗಗಳು ಯಾವುದಿದೆ ಆ ಮೃಗಗಳಿಗೂ ಹೇಳ್ತಿದ್ದಾನೆ. ಕ್ರಿಮಿ ಕೀಟಗಳಿರ, ಕೀಟಗಳು ಅವುಗಳಿಗೂ ಕೂಡ ಹೇಳ್ತಿದ್ದಾನೆ. ಪಕ್ಷಿಗಳಿರ, ಹಾಗೆ ಪಕ್ಷಿಗಳೇ. ಲತೆಗಳಿರ, ಲತೆ ಬಳ್ಳಿಗಳೇ. ತೃಣ ಗುಲ್ಮಂಗಳಿರ, ಗುಲ್ಮ ಅಂದ್ರೆ ಸಮೂಹ ಅಂತ ಅರ್ಥ, ತೃಣ ಅಂತ ಅಂದ್ರೆ ಹುಲ್ಲು, ಹುಲ್ಲಿನ ಸಮೂಹಗಳೇ, ಅಂದ್ರೆ ಪೊದೆಗಳ ರೀತಿಯಲ್ಲಿ ಬೆಳೆದಿರುತ್ತಲ್ಲ ಅದು.
ಜೊತೆಗೆ ಪಂಚಭೂತಗಳು ಯಾವ್ಯಾವ್ದು ಅಂತ ಹೇಳಿ ಗೊತ್ತು ಅಂತ ಅನ್ಕೊಂಡಿದೀನಿ. ಭೂಮಿ, ಆಕಾಶ, ನೀರು, ಗಾಳಿ ಮತ್ತೆ ಅಗ್ನಿ. ಇವಿಷ್ಟು ಕೂಡ ಕಾಡಿನ ಒಳಗಡೆ ಇವಿಷ್ಟರ ಅಸ್ತಿತ್ವವೂ ಕೂಡ ಇರುತ್ತೆ. ಹಂಗಾಗಿ ಆ ಪಂಚಭೂತಗಳಿರ ಅವುಗಳಿಗೂ ಕೂಡ ಹೇಳ್ತಿದ್ದಾನೆ. ದೆಸೆ ದಿಕ್ಕುಗಳು, ಆ ದಿಕ್ಕುಗಳಿಗೆ, ಸರ್ವ ದಿಕ್ಕುಗಳಿಗೂ ಹೇಳ್ತಿದ್ದಾನೆ. ಕಾವುದು, ಏನ್ ಮಾಡ್ಬೇಕಂತೆ ಇವರೆಲ್ಲ ಸೇರ್ಕೊಂಡು ಸೀತೆಯನ್ನ ಕಾಯ್ಬೇಕಂತೆ. ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋ ಅಂತಹದ್ದು, ಅವಳ ಕಾಯುವಿಕೆಯ ಜವಾಬ್ದಾರಿಯನ್ನ, ಸೀತೆಯ ಕಾಯುವ ಜವಾಬ್ದಾರಿಯನ್ನ ನಿಮ್ಗಳಿಗೆ ವಹಿಸ್ತಾ ಇದ್ದೀನಿ. ಯಾರ್ಯಾರಿಗೆ? ವನಕ್ಕೆ, ಅಲ್ಲಿರುವಂತಹ ವೃಕ್ಷಗಳಿಗೆ, ಅಲ್ಲಿರುವಂತಹ ಕ್ರೂರ ಮೃಗಗಳಿಗೆ, ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕ್ರಿಮಿ ಕೀಟಗಳಿಗೆ, ಪಕ್ಷಿಗಳಿಗೆ, ಬಳ್ಳಿಗಳಿಗೆ, ಹುಲ್ಲಿನ ಸಮೂಹಗಳಿಗೆ, ಪಂಚಭೂತಗಳಿಗೆ, ಜೊತೆಗೆ ದಿಕ್ಕುಗಳಿಗೆ ಆಕೆಯ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದಾನೆ. ಕೇಳ್ಕೊಳ್ತಿದ್ದಾನೆ, ಕಾಯ್ದುಕೊಳ್ಳಿ ಆಕೆಯನ್ನ ಅಂತ ಹೇಳಿ. ಹಾಗೇನೆ ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿ ಕೊಂಬುದು. ಮುಂದುವರಿದು ಹೇಳ್ತಾನೆ, ಎಲೆ ಧರ್ಮದೇವತೆ, ಧರ್ಮಕ್ಕೆ ದೇವತೆ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ಜಗಜ್ಜನನಿ, ಜಗನ್ಮಾತೆ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ, ಇಡೀ ಜಗತ್ತಿಗೆ ಮಾತೃಸ್ವರೂಪಳಾಗಿರುವಂತಹ ಜಾಹ್ನವಿಯೇ. ಜಾಹ್ನವಿ ಗಂಗೆಗಿರುವಂತಹ ಹೆಸರು. ಈಗಾಗ್ಲೇ ಆರಂಭದಲ್ಲಿ ತಿಳ್ಕೊಂಡಿದ್ದೀರಾ, ಅವರು ಗಂಗಾ ನದಿಗೆ ಇಳಿದು ನಮಸ್ಕಾರವನ್ನ ಮಾಡಿ ಹೊರಡುತ್ತಾರೆ ಅಂತ ಹೇಳಿ. ಅಲ್ಲಿ ಹರಿತಾ ಇರುವಂತಹ ಆ ಗಂಗೆಗೂ ಕೂಡ, ಆ ಗಂಗಾ ನದಿಗೂ ಕೂಡ ಹೇಳ್ತಾ ಇದ್ದಾನೆ, ಸಲಹಿ ಕೊಂಬುದು, ಕಾಪಾಡ್ಕೋ ಅಂತ ಹೇಳಿ. ಅಂದ್ರೆ ಸೀತೆಯನ್ನ ಕಾಪಾಡು ತಾಯಿ ಅಂತ ಹೇಳಿ ಆ ಗಂಗೆಯಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಜಾಹ್ನವಿ ಅಂತ ಹೇಳಿ ಗಂಗೆಗೆ ಯಾಕೆ ಕರೀತಾರೆ ಅಂತಂದ್ರೆ, ಜುಹ್ನು ಮುನಿಯ ಕಾರಣದಿಂದಾಗಿ ಭಗೀರಥ ಗಂಗೆಯನ್ನ ಭೂಮಿಗೆ ತಂದಂತಹ ಸಂದರ್ಭದಲ್ಲಿ ಭಗೀರಥನನ್ನ ಹಿಂಬಾಲಿಸಿ ಬರ್ತಿದ್ದಂತಹ ಗಂಗೆ ದುರಹಂಕಾರದಿಂದ ತನ್ನ ವ್ಯಾಪ್ತಿಯಲ್ಲಿ ಬಂದಿದ್ದನ್ನ ಎಲ್ಲವನ್ನ ನುಂಗುಕೊಂಡು ಬರ್ತಾ ಇರ್ತಾಳಂತೆ. ಹಂಗ ಬರುವಂತಹ ದಾರಿಯ ಒಳಗೆ ಜುಹ್ನು ಮುನಿಯ ಆಶ್ರಮ ಕೂಡ ಸಿಗುತ್ತೆ. ಅದೇ ದುರಹಂಕಾರದಲ್ಲಿ ಬಂದಂತಹ ಗಂಗೆ ಜುಹ್ನು ಮುನಿಯ ಇಡೀ ಆಶ್ರಮವನ್ನೇ ಸರ್ವನಾಶ ಮಾಡ್ತಾಳಂತೆ. ಅದರಿಂದ ಸಿಟ್ಟಿಗೆದ್ದಂತಹ ಜುಹ್ನು ಮುನಿ ಆ ಗಂಗೆಯನ್ನೆಲ್ಲ ಒಮ್ಮೆಗೆ ಕುಡಿದು ಬಿಡ್ತಾನಂತೆ. ಹಂಗ ಕುಡಿದ ನಂತರದಲ್ಲಿ ಭಗೀರಥ ಮತ್ತೆ ಜುಹ್ನು ಮುನಿಯನ್ನ ಕೇಳ್ಕೊತಾನೆ, ತಾನು ಗಂಗೆಯನ್ನ ಭೂಮಿಗೆ ತರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ. ಕೊನೆಗೆ ಭಗೀರಥನ ಪ್ರಾರ್ಥನೆಯಿಂದ ಶಾಂತರಾದಂತಹ ಜುಹ್ನು ಮುನಿಗಳು ಆ ಗಂಗೆಯನ್ನ ತನ್ನ ಕಿವಿಯ ಮೂಲಕ ಹೊರಗೆ ಬಿಡ್ತಾರಂತೆ. ಜುಹ್ನು ಮುನಿಯ ಕಾರಣದಿಂದಾಗಿ ಪುನರ್ ಹುಟ್ಟನ್ನ ಪಡ್ಕೊಂಡಂತಹ ಗಂಗೆಯನ್ನ ನಾವು ಜಾಹ್ನವಿ ಅಂತ ಹೇಳಿ ಕರಿತೀವಿ. ಇದು ಆಕೆಗೆ ಜಾಹ್ನವಿ ಅಂತ ಹೇಳಿ ಹೆಸರು ಬರೋದಕ್ಕಿರೋ ಅಂತಹ ಕತೆ. ಅಂತಹ ಗಂಗೆಯಲ್ಲಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾನೆ, ಆಕೆಯನ್ನ ಕಾಪಾಡು ಅಂತ ಹೇಳಿ. ಹಾಗೇನೆ ತನ್ನ ಮಾತೆಯಂ ಜಾನಕಿಯನ್, ತನ್ನ ಮಾತೆಯನ್ನ, ತನಗೆ ಮಾತೃ ಸ್ವರೂಪಳಾಗಿರುವಂತಹ, ತಾಯಿ ಸ್ವರೂಪಳಾಗಿರುವಂತಹ ಜಾನಕಿಯನ್ನ, ಜನಕ ಮಹಾರಾಜನ ಮಗಳಾದಂತಹ ಸೀತೆಯನ್ನ, ಎಲೆ ತಾಯಿ ಭೂದೇವಿ, ಇಡೀ ಜಗತ್ತಿಗೆ ತಾಯಿಯಾಗಿರುವಂತಹ ಭೂಮಿ ತಾಯಿ, ನಿನ್ನ ಮಗಳಿದ್ದಾಳೆ, ಈಕೆ ನಿನ್ನ ಮಗಳಿಹಳು, ಇಲ್ಲಿ ನಿನ್ನ ಮಗಳಿದ್ದಾಳೆ, ಆಕೆಯನ್ನ, ನನ್ನ ಮಾತೆಯನ್ನ ನೀನು ಕೂಡ ಕಾಪಾಡು ಅಂತ ಹೇಳಿ ಸೌಮಿತ್ರಿ ಕೈ ಮುಗಿದನು. ಅವೆಲ್ಲವಕ್ಕೂ ಕೂಡ ಲಕ್ಷ್ಮಣ ಕೈ ಮುಗಿದು ಪ್ರಾರ್ಥಿಸ್ತಿದಾನಂತೆ, ಸೀತೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಈ ಇಡೀ ಪದ್ಯ ಭಾಗದ ಒಳಗೆ ಅವನ್ ಮಾಡ್ತಾ ಇರುವಂತಹ ಪ್ರಾರ್ಥನೆ ಇದೆಯಲ್ಲ, ಅದು ಎರಡಂಶಗಳನ್ನ ಓದುಗನ ಕಣ್ಮುಂದೆ ಇರುತ್ತೆ. ಪ್ರಕೃತಿ, ಮನುಷ್ಯ ತಪ್ಪಿದ ಸಂದರ್ಭದ ಒಳಗೆ ಅಥವಾ ಮನುಷ್ಯನಿಂದ ದೂರಾದ ಸಂದರ್ಭದ ಒಳಗೆ ಪ್ರಕೃತಿ ತನ್ನ ನಿಜವೈರತ್ವವನ್ನ ಮರೆತು ಸಲಹುವ ಗುಣವನ್ನ ಹೊಂದಿರುತ್ತೆ ಅನ್ನುವಂತಹ ಭಾವನೆ ಅಲ್ಲಿ ಕವಿಗಿರುವಂತಹದ್ದನ್ನ ನಾವು ಗಮನಿಸಬಹುದು. ಪ್ರಕೃತಿಯಲ್ಲಿರುವಂತಹ ಜೀವ ಜಂತುಗಳಲ್ಲಿ ಕೂಡ ಆ ಸಹಾಯದ ಮನೋಭಾವವನ್ನ ಹುಡುಕ್ತಾ ಇರುವಂತಹ ಲಕ್ಷ್ಮಣನ ಚಿತ್ರಣ ನಮ್ಗಿಲ್ಲಿ ಕಾಣುತ್ತೆ. ಅದರ ಹಿನ್ನೆಲೆಯ ಒಳಗೆ ಇರುವಂತಹ ಜಾನಕಿಯ ಬಗೆಗೆ ಆ ಮಾತೃ ಪ್ರೇಮ ಎಷ್ಟು ಮಟ್ಟಿಗೆ ಆತನಿಗಿತ್ತು ಅನ್ನುವಂತಹದ್ದನ್ನು ಅದು ಸೂಚಿಸುತ್ತೆ. ಇಲ್ಲಿ ಕೂಡ ಜಗಜ್ಜನನಿ ಅನ್ನುವಂತಹ ಪದ ಇದೆ, ಅದು ಕೂಡ ನಿಮ್ಗಿದೆ, ಬಿಡಿಸಿ ಬರೆಯೋದಕ್ಕೆ ಕೇಳಿದರೆ ನೆನ್ಪಿರ್ಬೇಕು. ಜಗತ್ ಪ್ಲಸ್ ಜನನಿ, ಜಗಜ್ಜನನಿ, ಅದನ್ನ ಬಿಡಿಸುವ ಕ್ರಮ ಹಾಗೆ. ಇಲ್ಲಿ ತೃಣ ಅನ್ನುವಂತಹ ಪದ ತುಂಬಾ ಮುಖ್ಯ, ಅರ್ಥ ಬರೆಯೋದಕ್ಕೆ ಕೇಳೋ ಸಾಧ್ಯತೆಗಳಿರುತ್ತೆ, ನೆನ್ಪಿರ್ಬೇಕು. ಹುಲ್ಲು ಅಂತ ಹೇಳಿ. ಜಾಹ್ನವಿ ಅನ್ನೋ ಪದ ಕೂಡ ನೆನ್ಪಿರ್ಬೇಕು. ಜಾಹ್ನವಿ ಅಂತ ಅಂದ್ರೆ ಗಂಗೆ ಅಂತ ಅರ್ಥ. ಇದಿಷ್ಟು
ಈ ಪದ್ಯ ಭಾಗದ ಒಳಗೆ ನೀವು ತಿಳ್ಕೊಬೇಕಾಗಿರುವಂತಹ ಅಂಶ. ಇವತ್ತಿನ ತರಗತಿಗೆ ಇಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ. ಇನ್ನು ಉಳಿದಂತಹ ವಿಚಾರಗಳು ಏನಿದೆ, ಮುಂದೆ ಏನೆಲ್ಲ ಘಟನೆ ಅಥವಾ ಕತೆ ನಡೆಯುತ್ತೆ ಅನ್ನೋಂತಹ ವಿಚಾರವನ್ನ ಮುಂದಿನ ತರಗತಿಯ ಒಳಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಧನ್ಯವಾದಗಳು.